ಅಂದ್ರೇನು? ಸ್ತಂಭನ ಅಂದರೆ ಷಟ್ಕರ್ಮ ಪ್ರಯೋಗಗಳಲ್ಲಿ ಬರೋಂಥ ಒಂದು ವಿದ್ಯೆ ಇದು. ತಾಂತ್ರಿಕ ಪ್ರಯೋಗ ಸ್ತಂಭನ ಅಂದರೆ ನಮ್ಮ ಸಹವಾಸಕ್ಕೆ ಬರ್ದಿದ್ದಂಗೆ ಶತ್ರುನ ತಡ್ಕೊಳ್ಳೋ ಅಂಥದ್ದು. ಅವನ ಗಮನ ನಮ್ಮ ಮೇಲೆ ಬರಬಾರದು, ಅವನ ಗಮನ ಬೇರೆ ಎತ್ತಗಾರ ಉಚ್ಚಾಟನೆ ಆಗೋಗುತ್ತೆ. ಅದನ್ನು ಸ್ತಂಭನ ಅಂತ ಕರೀತಾರೆ. ಬಾಯಿಕಟ್ಟು ಅಂದರೆ ನಮ್ಮ ವಿಚಾರನ ಮಾತಾಡಬಾರ್ದು, ನಮ್ಮ ಸಹವಾಸಕ್ಕೆ ಬರಬಾರ್ದು, ನಮ್ಮ ವ್ಯವಹಾರ ಉದ್ಯೋಗಗಳಿಗೆ ತಲೆ ಹಾಕಬಾರ್ದು ಅಂತ ಮಾಡೋದನ್ನೇ ಸ್ತಂಭನ, ಬಾಯಿಕಟ್ಟು ಅಂತಲೂ ಕರೀತಾರೆ. ಅದರಲ್ಲೇ ವಿಪರೀತವಾಗಿ ಒಂದು ಸ್ವಲ್ಪ ಪ್ರಯೋಗ ಜಾಸ್ತಿ ಆದಾಗ ಉಚ್ಚಾಟನೆ ಅಂತ ಆಗೋಗುತ್ತೆ. ಅದು ಆ ಸ್ಥಳನ ಬಿಟ್ಟು ಹೋಗೋಂಥದ್ದನ್ನೇ ಉಚ್ಚಾಟನೆ ಅನ್ನೋದು. ಅಂಥ ಕಾರ್ಯಗಳಲ್ಲಿ ಬಳಸೋವಂಥ ನೋಡಿ ಇದು ಸಾಮಗ್ರಿ. ಇದು ಒಂದು ಕಾಡಲ್ಲಿರುತ್ತೆ ಒಂದು ಪಾರ್ಕ್ಯುಪೈಂಟ್ ಅಂತ, ಅದನ್ನ ಮುಳ್ಳಂದಿ ಅಂತ ಕರೀತಾರೆ ಕನ್ನಡದಲ್ಲಿ. ಅದರದ್ದು ಇದು ಮುಳ್ಳು ನೋಡಿ, ಅದರದ್ದು ಬೇಸ್ ಅಂದರೆ ಅದು ಮೈಯಿಂದ ಉತ್ಪತ್ತಿಯಾಗಿರೋಂಥದ್ದು ಬೇಸ್ ಇದೇನೆ, ಹೀಗಿರ್ತದೆ ಇದರದ್ದು ಬೇಸು. ಇದು ನಂತರ ಹಿಂಗೆ ಬಣ್ಣ ಇದರ ಬಿಳಿ ಕಪ್ಪು ಈ ರೀತಿ ಇರುತ್ತೆ. ಇದರಲ್ಲಿ ಬಿಳಿ ಅನ್ನೋದು ಬೆಳಗ್ಗೆನ ಪ್ರಚೋದಿಸ್ತದೆ, ಬೆಳಕನ್ನು ತೋರಿಸ್ತದೆ. ಇದು ಬೆಳಗ್ಗೆ. ಇದು ಕಪ್ಪಗಿರೋದು ಕತ್ಲು, ರಾತ್ರಿ. ಹಗಲು ರಾತ್ರಿ ಇದ್ದಂಗೆ. ಇದು ಎರಡು ಟೈಮು ಇದು ಮಾರಾಮಾರಿ ಹತ್ತಿಸ್ತದೆ. ಯಾಕೆಂದರೆ ಇದು ಪ್ರಕೃತಿ ದತ್ತವಾಗಿ, ಇದು ಸ್ವಯಂ ಪ್ರೇರಿತವಾಗಿ ಇದು ಜಾಗೃತವಾಗಿರುತ್ತೆ. ಅಂದರೆ ಇದನ್ನು ಸರಿಯಾಗಿ ಇದನ್ನು ತಗೊಂಬಂದಾಗ ನೀವು ಸಿಕ್ಕಿದಂಥ ಸಂದರ್ಭದಲ್ಲಿ ಇದಕ್ಕೆ ಚೆನ್ನಾಗಿ ವಿಶೇಷವಾಗಿ ಇದಕ್ಕೆ ಗಂಧದ ಕಡ್ಡಿ ಧೂಪ ತೋರಿಸಿ, ಇದನ್ನೇನು ತೊಳೆಯೋಂಗಿಲ್ಲ, ಏನು ಮಾಡೋಂಗಿಲ್ಲ, ಒಂದು ಬಟ್ಟೆನಲ್ಲಿ ಒರೆಸ್ಕೊಬೇಕು. ಒರೆಸ್ಕೊಂಡು ಇದನ್ನು ಚೆನ್ನಾಗಿ ಇದಕ್ಕೆ 2 ಗಂಧದ ಕಡ್ಡಿಗಳು ಅಂದರೆ ದೇವ್ರ ಮುಂದೆ ನೀವು ಹಚ್ತಿರೋ ಅದೇ ಥರ ಗಂಧದ ಕಡ್ಡಿನ ಇದನ್ನೇ ದೇವರು ಅಂತ ತಿಳ್ಕೊಂಡು ನಿಮ್ಮ ಪಾಲಿಗೆ ಇದಕ್ಕೆ 2 ಗಂಧದ ಕಡ್ಡಿ ಧೂಪ ತೋರಿಸಿ ಕೈ ಮುಗಿದು ಇದನ್ನು ಕಾಳಿಕಾ ಮಂತ್ರಗಳಲ್ಲಿ, ಕಾಳಿಕಾ ಮಂತ್ರ ಅಂತ ಅಂದರೆ ಯಾವುದರ ಬುಕ್ಗಳಲ್ಲಿ ಆಮೇಲೆ ಮೊಬೈಲ್ಗಳಲ್ಲಿ ಬೇಕಾದಂಥ ಕಾಳಿಕಾ ಮಂತ್ರಗಳು, ಕಾಲರಾತ್ರಿ ಮಂತ್ರಗಳು, ಚಾಮುಂಡೇಶ್ವರಿ ಮಂತ್ರಗಳೆಲ್ಲ ಸಿಕ್ಕುತ್ತೆ. ಅಂಥ ಮಂತ್ರಗಳನ್ನ ಇದಕ್ಕೆ ಉಚ್ಚಾರಣೆ ಮಾಡಿ ಇದಕ್ಕೆ ಉರುಬಬೇಕು. 108 ಸತಿ ಉರುಬಬೇಕು ಇದಕ್ಕೆ. ಕಾಳಿ ಮಂತ್ರ, ಕಾಲರಾತ್ರಿ ಮಂತ್ರ ನಿಮ್ಗೆ ಯಾವ್ದು ತಿಳ್ಕೊಂಡಿರ್ತೀರ ಅದನ್ನು ಇದಕ್ಕೆ ಉರುಬಬೇಕು. ಇದನ್ನು ಯಾವ ದಿವಸ ಮಾಡಬೇಕು? ಮಂಗಳವಾರ, ಶನಿವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಕಾಲ, ಇಂಥ ಸಂದರ್ಭಗಳಲ್ಲಿ ಇವು ಬೇಗ ಜಾಗೃತ ಆಯ್ತವೆ. ಆ ರೀತಿ ಇದನ್ನು ಚೆನ್ನಾಗಿ ಅಭಿಮಂತ್ರಿಸಿದ ಮೇಲೆ ಇದನ್ನೇನು ಮಾಡಬೇಕು? ನಿಮ್ಮ ಶತ್ರು ಇರ್ತಾರಲ್ಲ ಅವ್ರದ್ದೇನಾರ ಒಂದು ಸ್ವಲ್ಪ ಬಟ್ಟೆ ಅಂದರೆ ಅವ್ರದ್ದು ಮೈಲಿಗೆ ಬಟ್ಟೆ, ಅವ್ರ ಕಾಲೇಜೆ ಮಣ್ಣು, ಆಮೇಲೆ ಅಂಥದ್ದು ಏನಾರ ಒಂದು ಬಳಸಿರೋಂಥವು ಏನಾರ ಸಾಮಗ್ರಿಗಳಿರ್ತಾವಲ್ಲ, ಅವ್ರ ಸ್ಕೂಟ್ರದ್ದು ಟೈರ್ ಸಿಪ್ಪೆ ಅಥವಾ ಏನಾರ ಸ್ಕೂಟ್ರ್ ಬೋಲ್ಟು ನಟ್ಟು ಅಂಥವನ್ನೆಲ್ಲ ಇದಕ್ಕೆ ಸೇರಿಸಿ ಒಂದು ಇಷ್ಟು ಉದ್ದ ಯಾವ್ದಾರ ಒಂದು ಭುಜಪತ್ರ ಅಂತ ಸಿಗುತ್ತೆ. ಇಲ್ಲಾಂದರೆ ಒಂದು ಯಾವ್ದಾರ ಮಸಾಣಗಳಲ್ಲಿ ಹೆಣ ಹೂತಾಕಿದಾಗ ಅದ್ರ ಬಟ್ಟೆ ಬಿಸಾಕಿರ್ತಾರೆ. ಆ ಥರ ಒಂದು ಬಟ್ಟೆ ಇಷ್ಟಾಗಲ ತಗೊಂಡು ಅದರಲ್ಲಿ ಶತ್ರುದು ಹೆಸರು ಬರಿಬೇಕು. ಶತ್ರು ತಾಯಿ ಹೆಸರು, ಅವ್ರ ತಂದೆ ಹೆಸರು ಅದೆಲ್ಲ ಬರಿಬೇಕು. ಆಮೇಲೆ ಅಕಸ್ಮಾತ್ ನಿಮ್ಗೆ ಏನಾರ ಅವ್ರದ್ದು 3 ತಲೆಮಾರು ಹೆಸರು ಏನಾರ ಗೊತ್ತಿದ್ರೆ ಅದನ್ನು ಕೂಡ ಒಂದು ಬಟ್ಟೆ ಮೇಲೆ ಎಲ್ಲ ಒಂದು ಕಪ್ಪಿಂಕಲ್ಲಿ ಬರೆದು ಇದನ್ನು ಏನು ಮಾಡಬೇಕು ನೀವು ಯಾವ್ದಾರ ಒಳ್ಳೆ ಅಮಾವಾಸ್ಯೆ ದಿನ ಅಂತ, ಗ್ರಹಣ ಅಂತ, ಒಳ್ಳೆ ಸಿದ್ಧಿ ನಕ್ಷತ್ರದಲ್ಲಿ ಈ ಥರ ಯಾವ್ದಾರ ಒಂದು ಬಾಟ್ಲ್ ತಗೊಂಡು ಈ ಥರ ಬಾಟ್ಲೊಳಗಡೆಗೆ ನೀವು ಅಭಿಮಂತ್ರಿಸಿರೋಂಥ ಈ ಥರ ಮುಳ್ಳನ್ನ ಆ ಶತ್ರುದು ಬಟ್ಟೆ ಎಲ್ಲ ಇದಕ್ಕೆ ಒಂದು ಸ್ವಲ್ಪ ಇಷ್ಟಿಷ್ಟು ಹರಿದು ಇದಕ್ಕೆಲ್ಲ ಅಂಟಿಸಿ ಶತ್ರು ಹೆಸರು ಅದೆಲ್ಲ ಬರೆದು ಇದಕ್ಕೆ ಸುತ್ತಿ ನೀಟಾಗಿ ಈ ಥರ ಬಾಟ್ಲೊಳಗಡೆಗೆ ಇದನ್ನು ಮುಳುಗಿಸ್ಬಿಡ್ಬೇಕು. ಇದ್ರದ್ದು ಬೇಸು ಮೇಲಿರಬೇಕು. ಇದ್ರದ್ದು ಶಾರ್ಪ್ನೆಸ್ ಇದೆಯಲ್ಲ, ಇದ್ರದ್ದು ಚೂಪಿಗಿರೋಂಥದ್ದು ಇದು ಒಳಗಡೆ ಹೊಟ್ಟೋಗ್ಬೇಕು. ಇದನ್ನ ನೋಡ್ಕೊಂಡು ತಗೋಬೇಕು. ನೀವು ಮಾರ್ಕೆಟ್ಗಳಲ್ಲಿ ಸಿಕ್ಕುತ್ತೆ, ಇದು ಪ್ಲಾಸ್ಟಿಕ್ನವು ಸಿಕ್ಕುತ್ತೆ. ಒರಿಜಿನಲ್ ನೋಡ್ಕೊಂಡು ತಗೊಂಡ್ರೆ ನಿಮಗೇನಿದು ಒಂದು 100 ರೂಪಾಯಿಗೆಲ್ಲ ಸಿಕ್ಕುತ್ತೆ ನಿಮಗೆ ಈ ಥರದ್ದು. ಇದನ್ನು ನೀವು ತಗೊಂಡ್ಮೇಲೆ ಒಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ಇದನ್ನು ಅಭಿಮಂತ್ರಿಸೋದು ಒಂದೇ ನಿಮಗೆ ಜವಾಬ್ದಾರಿ ಇರುತ್ತೆ ಅಷ್ಟೇ. ಅದು ಅಭಿಮಂತ್ರಿಸಿದ್ಮೇಲೆ ನಿಮ್ಮ ಶತ್ರುದೆಲ್ಲ ಸೇರಿಸ್ಬಿಟ್ಟು ಇದ್ರೊಳಗಡೆಗೆ ಹಿಂಗೆ ಬಾಟ್ಲೊಳಗಡೆ ಹಿಂಗೆ ಹಾಕಿದ್ಮೇಲೆ ಇದಕ್ಕೆ ಅರ್ಧದ ತನಕ ಡ್ರಿಂಕ್ಸ್ ಮದಿರ ಅಂತ ತುಂಬೋದು. ನಿಮ್ಗೆ ಅಂಗಡಿಯಲ್ಲಿ ಸಿಕ್ಕಂಥ ಡ್ರಿಂಕ್ಸ್ನೇ ತುಂಬೋದು, ಯಾವ್ದಾರ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ. ಅಥವಾ ನಿಮಗೆ ಇನ್ನೂ ಸ್ವಲ್ಪ ಸ್ಪೀಡಾಗಿರಬೇಕು ಪ್ರಯೋಗ ಅಂದರೆ ಬಟ್ಟಿ ಸರಾಯಿ ಅಂತ ಸಿಕ್ಕುತ್ತೆ ನೋಡಿ. ಬಟ್ಟಿ ಸರಾಯಿ ಗೊತ್ತಾ? ಇದು ಹಿಂಗಿರುತ್ತೆ ಬಟ್ಟಿ ಸರಾಯಿ ಅಂತ. ಇವೆಲ್ಲ ಅರಣ್ಯ ಪ್ರದೇಶಗಳಲ್ಲಿ ಕಾಯಿಸ್ತಾರೆ. ಅಂಥ ಬಟ್ಟಿ ಸರಾಯಿನ ಬೇಕು ಅಂದರೆ ಇದಕ್ಕೆ ಅರ್ಧ ತನಕ ತುಂಬಿ, ಇಲ್ಲ ಮಾಮೂಲಿ ಡ್ರಿಂಕ್ಸ್ ಅಂಗಡಿ, ಕ್ವಾರ್ಟರ್ ಅಂಗಡಿಗಳಲ್ಲಿ ಮಾರ್ತಾರಲ್ಲ ಅದೇ ಡ್ರಿಂಕ್ಸ್ನ ಅರ್ಧ ತುಂಬಿ, ಇನ್ನು ಅರ್ಧಕ್ಕೆ ಇಲ್ಲಿ ತನಕನೂ ಜೇನುತುಪ್ಪ, ಮಧು, ಹನಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಆ ಥರದನ್ನ ಒರಿಜಿನಲ್ ತಂದು ಇಲ್ಲಿ ತನಕ ತುಂಬಿ
ಇದ್ರ ಮೇಲ್ಗಡೆಗೆ ಮಾಮೂಲಿ ಮುಚ್ಚಳ ಹಾಕ್ಬಿಡ್ಬೇಕು. ಮುಚ್ಚಳ ಹಾಕಿ ಇದನ್ನು ಬಂದ್ ಮಾಡಿ ತಗೊಂಡೋಗಿ ಇದನ್ನು ನೀವು ಶತ್ರು ಜಾಗದಲ್ಲಿ ಹೂತಾಕಿದ್ರು ಶತ್ರು ಸರ್ವನಾಶ ಆಗ್ತಾನೆ. ಒಂದು 3-4 ತಿಂಗಳಲ್ಲಿ ಶತ್ರು ಸ್ತಂಭನ ಉಚ್ಚಾಟನೆ ಏನು ಬೇಕು ಎಲ್ಲ ನಡೆಸ್ಬಿಡುತ್ತೆ ಇದು. ಆ ಥರ ಮಾಡುತ್ತೆ. ಅಕಸ್ಮಾತ್ ನಿಮಗೆ ಅವ್ರ ಜಾಗದಲ್ಲಿ ಹೂತಾಕೋಕ್ಕೆ ನಿಮಗೆ ಅವಕಾಶ ಇಲ್ಲ, ನಿಮಗೆ ಸಾಧ್ಯ ಆಗಲ್ಲ, ಆ ಥರ ಎಲ್ಲ ಇಲ್ಲ ಅಂತಂದರೆ ಇದನ್ನೇನು ಮಾಡಬೇಕಾಗುತ್ತೆ, ಯಾವ್ದಾರ ಹೆಣಗಳನ್ನ ಹೂತಾಕೋಂಥ ಜಾಗ ಇರುತ್ತೆ, ಅದನ್ನು ಸ್ಮಶಾನ ಅಂತ ಕರೀತಾರೆ, ಸೆಮಿನೇಟ್ರಿ ಹಾಲ್ ಅಂತ ಕರೀತಾರೆ ಅದನ್ನ. ಅಂಥ ಜಾಗದಲ್ಲಿ ತಗೊಂಡೋಗಿ ಯಾವ್ದಾರ ಒಂದು ಅಲ್ಲೇ ಯಾರ್ದು ಹೂತಾಕದೇ ಇರೋಂಥ ಜಾಗದಲ್ಲಿ ಒಂದು 3 ಅಡಿ ಹಳ್ಳ ತೆಗಿಬೇಕು. 3 ಅಡಿ ಹಳ್ಳ ತೆಗಿಬೇಕು. 3 ಅಡಿ ಹಳ್ಳ ತೆಗೆದಾಗ ಅಲ್ಲೊಂದು 3 ಅಡಿ ಮಣ್ಣು ಎತ್ತಿ ಸಪ್ರೇಟಾಗಿ ಮಡಿಕೊಂಡು ಇದನ್ನು ಅದರೊಳಗಡೆ ಹೂತಾಕಿ ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ಟು ಆ 3 ಅಡಿ ಮಣ್ಣು ಮೇಲೆ ಎತ್ತಿರ್ತೀರಲ್ಲ ಅದ್ರ ಮೇಲೆ ಹಾಕಿ ಬಿಟ್ಬಿಟ್ಟು ಜಾಗ ಜ್ಞಾಪಕ ಮಾಡಿಕೊಂಡಿರ್ಬೇಕು ನೀವು. ಜಾಗ ಜ್ಞಾಪಕ ಮಾಡ್ಕೊಂಡು ಅದನ್ನು ನೀವು ಒಂದು 22 ಮಂಗಳವಾರನೋ ಅಥವಾ 22 ಶನಿವಾರನೋ ಆ ಜಾಗಕ್ಕೆ ನೀವು ಪೂಜೆ ಕೊಡ್ತಾಯಿದ್ರೆ, ಅಂದರೆ ಗಂಧಕಡ್ಡಿ ಹಚ್ಚಬೇಕು, ವಿಘ್ನೇಶ್ವರನ ನೆನೆಸಿ ನೀವು ಅಲ್ಲಿಗೆ ಇದನ್ನು ಹಾಕಬೇಕು, ಏನು ಎಕ್ಕದ ಹೂವು ಇಂಥವೆಲ್ಲ ಹಾಕಿ ನೀವು ಅಲ್ಲಿಗೆ ಪೂಜೆ ಕೊಡ್ತಾ ಇರಬೇಕು. ನಿಮ್ಮ ಶತ್ರು ಸರ್ವನಾಶ ಆಗಬೇಕು ಅಂತೇಳಿ ನೀವು ಪೂಜೆ ಕೊಟ್ಟು ಆ ಜಾಗದಿಂದ ಮಣ್ಣು 3 ಅಡಿ ಮಣ್ಣು ಅಡಿಲಿ ಎತ್ತಿರೋದ ಮೇಲೆ ಬಿಟ್ಟಿರ್ತೀರಲ್ಲ ಆ ಮಣ್ಣನ್ನ ತಗೊಂಡೋಗಿ ನಿಮ್ಮ ಶತ್ರು ತುಳಿದಾಡೋ ಜಾಗ, ಓಡಾಡೋ ಜಾಗದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಷ್ಟು, ಪಸರಣೆ ಮಾಡ್ತಾ ಇದ್ದಷ್ಟು ಅವನು ಅದನ್ನು ಹೇಗೆ ತುಳಿತಾನೆ ಹಾಗೆ ಅವನು ಇದರದ್ದು ಅಟ್ಯಾಕಿಗೆ ಸಿಕ್ಕಾಕೊಂಬಿಡ್ತಾನೆ. ಇದರದ್ದು ಅಟ್ಯಾಕಿಗೆ ಬೇಗ ಸಿಕ್ಕಾಕೋತಾನೆ. ಆಯಿತಾ? ಇದು ಈ ರೀತಿ ಪ್ರಯೋಗ ಇರೋಂಥದ್ದು. ಯಾರು ಬೇಕಾದ್ರೂ ಮಾಡಿ.